ಓಂ ಶಾಂತಿ. ಮುರಳಿಯ ದಿನಾಂಕ 28/8/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವೆಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಆತ್ಮನಲ್ಲಿ ಪ್ರಕಾಶ ಬರುವುದು. ಜ್ಞಾನವಂತ ಆತ್ಮ ಬಹಳ ಹೊಳೆಯುತ್ತಿರುತ್ತಾರೆ, ಬಹಳ ಒಳಪುಳ್ಳವರಾಗುತ್ತಾರೆ. ಪ್ರಶ್ನೆ: ಮಾಯೆ ಎಂತಹ ಮಕ್ಕಳನ್ನು ಕಿಂಚಿತ್ತೂ ಬೇಜಾರು ಮಾಡಿಸುವುದಿಲ್ಲ? ಉತ್ತರ: ಯಾರು ಪಕ್ಕಾ ಯೋಗಿಗಳಾಗಿರುತ್ತಾರೆ, ಯಾರು ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಂಡಿರುತ್ತಾರೆ, ಯಾರು ಯೋಗದಲ್ಲಿಯೇ ಇರುವ ಪರಿಶ್ರಮವನ್ನು ಪಡುತ್ತಾರೆ, ಅಂತಹವರನ್ನು ಮಾಯೆ ಕಿಂಚಿತ್ತು ಗೊಂದಲಕ್ಕೆ ಒಳಗಾಗಿ ಮಾಡುವುದಿಲ್ಲ, ಬೇಜಾರು ಮಾಡಿಸುವುದಿಲ್ಲ. ಯಾವಾಗ ತಾವು ಪಕ್ಕಾ ಯೋಗಿಗಳಾಗುತ್ತೀರಾ ಆಗ ಯೋಗ್ಯರಾಗುತ್ತೀರಾ. ಯೋಗ್ಯರಾಗಲು ಪವಿತ್ರತೆ ಮೊದಲು ಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ, ಅಜ್ಞಾನದ ಕಾರಣದಿಂದಾಗಿ ತಾವು ಆತ್ಮ ಡಲ್ ಆಗಿದ್ದೀರಾ. ವಜ್ರದಲ್ಲಿ ಹೊಳಪಿರುತ್ತೆ ಅಲ್ವಾ, ಕಲ್ಲಿನಲ್ಲಿ ಹೊಳಪಿರುವುದಿಲ್ಲ. ಆದ್ದರಿಂದ ಹೇಳಲಾಗುವುದು ಕಲ್ಲುಗಳ ಸಮಾನ ಡಲ್ ಆಗಿದ್ದೀರಾ ಎಂದು. ನಂತರ ಜಾಗೃತವಾದಾಗ ಹೇಳಲಾಗುವುದು ಹೇಗೆ ಪಾರಸಮಣಿಗಳಾಗಿದ್ದೀರಾ ಎಂದು. ಈಗ ಅಜ್ಞಾನದ ಕಾರಣದಿಂದಾಗಿ ಆತ್ಮನ ಬೆಳಕು ಡಿಮ್ ಆಗಿದೆ, ಕಪ್ಪಾಗಿಲ್ಲ, ಅಂದರೆ ಪೂರ್ತಿ ಕತ್ತಲಾಗಿಲ್ಲ, ಡಲ್ ಆಗಿದೆ. ಹೆಸರೇ ಇಡಲಾಗಿದೆ ಅಲ್ವಾ, ಆತ್ಮ ಎಲ್ಲರದ್ದು ಒಂದೇ ಸಮಾನ ಇರುತ್ತೆ. ಶರೀರಗಳು ತಯಾರಾಗಿರುವಂಥದ್ದು ಅನೇಕ ಪ್ರಕಾರದ್ದು ಇರುತ್ತೆ, ಬನಾವಟಿ ಅಂತಾರೆ ಬಾಬ್ರವರು. ಆತ್ಮ ಅಂತೂ ಒಂದೇ ಆಗಿದೆ, ಅಂದರೆ ಎಲ್ಲರಿಗೂ ಆತ್ಮ ಅಂತಲೇ ಹೇಳಲಾಗತ್ತೆ. ಈಗ ತಾವು ತಿಳ್ಕೊಂಡಿದ್ದೀರಾ, ನಾವು ಆತ್ಮ ಆಗಿದ್ದೀವಿ, ತಂದೆಗೆ ಮಕ್ಕಳಾಗಿದ್ದೀವಿ. ಇದು ಪೂರ್ತಿ ಜ್ಞಾನ ಇತ್ತು, ಅನಂತರ ನಿಧಾನವಾಗಿ ಹೊರಟು ಹೋಗಿದೆ. ಹೊರಟು ಹೋಗುತ್ತಾ ಹೋಗುತ್ತಾ ಕೊನೆಗೆ ಏನೂ ಇಲ್ಲ, ಆ ರೀತಿಯಾಗಿದೆ ಅಂದಾಗ ಹೇಳಲಾಗತ್ತೆ ಅಜ್ಞಾನವೆಂದು. ತಾವು ಸಹ ಅಜ್ಞಾನಿಗಳಾಗಿದ್ದೀರಿ. ಈಗ ಜ್ಞಾನದ ಸಾಗರನಿಂದ ಜ್ಞಾನಿಗಳಾಗಿದ್ದೀರಾ. ಆತ್ಮ ಅಂತೂ ಬಹಳ ಸೂಕ್ಷ್ಮವಾಗಿದೆ, ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡುತ್ತಾರೆ. ತಾವು ಜಾಗೃತರಾಗಿದ್ದೀರಾ. ಮನೆ ಮನೆಯಲ್ಲಿ ಪ್ರಕಾಶವಾಗುವುದು. ಈಗ ಮನೆ ಮನೆಯಲ್ಲಿ ಅಂಧಕಾರವಿದೆ, ಅಂದರೆ ಅರ್ಥ ಆತ್ಮ ಡಿಮ್ ಆಗಿದೆ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪ್ರಕಾಶ ಬರುವುದು. ಅನಂತರ ತಾವು ಜ್ಞಾನವಂತರಾಗುತ್ತೀರಾ. ತಂದೆ ಯಾರ ನಿಂದನೆ ಮಾಡುತ್ತಿಲ್ಲ, ಇದಂತೂ ಡ್ರಾಮಾದ ರಹಸ್ಯವನ್ನು ತಿಳಿಸಿಕೊಡುತ್ತಿದ್ದಾರೆ. ತಾವು ಮಕ್ಕಳಿಗೆ ಹೇಳಲಾಗತ್ತಲ್ವ, ಇವರೆಲ್ಲರೂ ಮೂಢಮತಿಗಳಾಗಿದ್ದಾರೆಂದು. ಯಾರು ಹೇಳುತ್ತಾರೆ? ತಂದೆ. ಮಕ್ಕಳೇ, ನೀವು ಎಷ್ಟು ಸುಂದರ ಬುದ್ಧಿ ಉಳ್ಳವರಾಗಿದ್ದೀರಿ, ಶ್ರೀಮತದಂತೆ. ಈಗ ತಮಗೆ ಫೀಲ್ ಆಗ್ತಾ ಇದೆ ಅಲ್ವಾ, ಫೀಲ್ ಮಾಡ್ತೀರಾ ಅಲ್ವಾ, ತಮಗೆ ಜ್ಞಾನ ಸಿಕ್ಕಿದೆ. ಜ್ಞಾನಕ್ಕೆ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದು. ತಂದೆಯ ವಿದ್ಯಾಭ್ಯಾಸದಿಂದ ನಮ್ಮ ಜ್ಯೋತಿ ಬೆಳಗಿದೆ. ಇದಕ್ಕೆ ಸತ್ಯ ದೀಪಾವಳಿ ಎಂದು ಹೇಳಲಾಗುವುದು. ಬಾಲ್ಯತನದಲ್ಲಿ ಮಣ್ಣಿನ ಅಣತೆಯಲ್ಲಿ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿಸುತ್ತಿದ್ದರು. ಅದಂತೂ ರೀತಿ ಪದ್ಧತಿ ನಡೆಯುತ್ತಾ ಬರುತ್ತಿದೆ. ಅದರಿಂದ ಏನು ದೀಪಾವಳಿ ಆಗುವುದಿಲ್ಲ. ಇಲ್ಲಂತೂ ಆತ್ಮ ಏನೋ ಆಂತರಿಕದಲ್ಲಿ ಶರೀರದಲ್ಲಿ ಇದೆ, ಇದು ಡಿಮ್ ಆಗಿದೆ. ಆತ್ಮನ ಜ್ಯೋತಿಯನ್ನು ತಂದೆಯೇ ಬಂದು ಬೆಳಗಿಸುತ್ತಿದ್ದಾರೆ. ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ಓದಿಸ್ತಾರೆ ಅಲ್ವಾ, ಅದೆಲ್ಲ ಹದ್ದಿನ ಜ್ಞಾನವಾಗಿದೆ, ಇದು ಬೇಹದ್ದಿನ ಜ್ಞಾನವಾಗಿದೆ. ಯಾವುದೇ ಸಾಧು ಸಂತರು ಇಲ್ಲಿ ಓದಿಸ್ತಾರೇನು? ಇಲ್ಲ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಎಂದಾದರೂ ಕೇಳಿದ್ದೀರಾ? ಎಂದಾದರೂ ಯಾರಾದರೂ ಬಂದು ಓದಿಸಿದ್ದಾರಾ? ಹೋಗಿ ನೋಡಿ ಎಲ್ಲಿ ಈ ಜ್ಞಾನವನ್ನು ಓದಿಸ್ತಾರೆ ಎಲ್ಲಾದರೂ ಅಂತ. ಕೇವಲ ಒಬ್ಬ ತಂದೆಯೇ ಓದಿಸ್ತಾರೆ ಅಂದಾಗ ಅವರ ಬಳಿ ಓದಬೇಕು. ತಂದೆ ಅನಾಯಾಸವಾಗಿ ಬಂದಿದ್ದಾರೆ, ಡಿಂಡೋರ ಒಡೆದು ಬಂದಿಲ್ಲ, ನಾನು ಬರ್ತಾ ಇದ್ದೀನಿ ಎಂದು. ಅನಾಯಾಸವಾಗಿ ಬಂದು ಈ ಬ್ರಹ್ಮ ಬಾಬರುವರಲ್ಲಿ ಪ್ರವೇಶ ಮಾಡಿದ್ದಾರೆ. ಶಬ್ದವನ್ನು ಸಹ ಮಾಡೋದಿಲ್ಲ.
ಎಲ್ಲಿವರೆಗೂ ಆರ್ಗನ್ಸು ಕರ್ಮೇಂದ್ರಿಯಗಳು ಸಿಗುವುದಿಲ್ಲ ಅಲ್ಲಿಯವರೆಗೆ ಅವರು ಶಬ್ದ ಮಾಡಲು ಸಾಧ್ಯವಿಲ್ಲ, ಮಾತನಾಡಲು ಆಗುವುದಿಲ್ಲ. ಆತ್ಮ ಕರ್ಮೇಂದ್ರಿಯಗಳಿಲ್ಲದೆ ಶಬ್ದ ಮಾಡುವುದಿಲ್ಲ. ಯಾವಾಗ ಶರೀರದಲ್ಲಿ ಬರುತ್ತದೆ ಆಗ ಮಾತನಾಡುತ್ತೆ, ಶಬ್ದ ಮಾಡುತ್ತೆ. ತಾವು ತಿಳಿಸಿದರೂ ಕೆಲವರು ತಿಳಿದುಕೊಳ್ಳುವುದಿಲ್ಲ. ತಾವು ಮಕ್ಕಳು ಯಾವಾಗ ಈ ಜ್ಞಾನವನ್ನು ಕೊಡುತ್ತೀರಾ ಆಗ ಅರ್ಥ ಮಾಡಿಕೊಳ್ತಾರೆ. ಈ ಜ್ಞಾನ ಒಬ್ಬ ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ವಿನಾಶದ ಸಾಕ್ಷಾತ್ಕಾರವನ್ನು ಕೂಡ ಯಾರೂ ಬಯಸುವುದಿಲ್ಲ. ತಂದೆಯ ಬಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಡ್ರಾಮಾನುಸಾರವಾಗಿ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ, ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತಿದೆ. ತಂದೆಯಿಂದ ಯಾರು ಜ್ಞಾನವನ್ನು ಪಡೆಯುವಂತಹವರಿದ್ದಾರೆ ಅವರು ಬರುತ್ತಿರುತ್ತಾರೆ. ಎಷ್ಟು ಜನಕ್ಕೆ ಈ ಜ್ಞಾನ ಕೊಟ್ಟಿರಬಹುದು? ಲೆಕ್ಕವಿಲ್ಲದಷ್ಟು ಆತ್ಮರಿಗೆ. ಹಳ್ಳಿಯಿಂದ ಎಷ್ಟೊಂದು ಜನ ಬರ್ತಾರೆ. ಇದು ಆತ್ಮ ಮತ್ತು ಪರಮಾತ್ಮನ ಮಿಲನದ ಮೇಳ ಒಮ್ಮೆ ಮಾತ್ರ ಆಗುವುದು. ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ತಂದೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಮತ್ತೆ ಹೋಗಿ ನೀವು ಅನ್ಯರ ಜ್ಯೋತಿಯನ್ನು ಬೆಳಗಿಸುತ್ತೀರಾ. ಈಗ ತಾವೆಲ್ಲರೂ ವಾಪಸ್ ಹೋಗಬೇಕಾಗಿದೆ. ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಭಕ್ತಿ ಮಾರ್ಗದಲ್ಲಂತೂ ಅಂಧಕಾರವಿದೆ. ಜ್ಞಾನ ಕೊಡುವವರು ಒಬ್ಬ ತಂದೆ ಬೇಕಾಗಿದ್ದಾರೆ. ಆ ತಂದೆ ಬರ್ತಾರೆ ಸಂಗಮ ಯುಗದಲ್ಲಿ. ಹಳೆಯ ಪ್ರಪಂಚದಲ್ಲಿ ಜ್ಞಾನ ಸಿಗುವುದಿಲ್ಲ. ಮನುಷ್ಯರ ವಿಚಾರದಲ್ಲಿದೆ ಈಗ ಇನ್ನು 40,000 ವರ್ಷಗಳ ಕಾಲ ಈಗ ಕಲಿಯುಗ ಇರುತ್ತೆ ಎಂದು. ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ. ತಿಳಿದುಕೊಳ್ಳುತ್ತಾರೆ 40,000 ವರ್ಷಗಳ ನಂತರ ಭಗವಂತ ಬರುತ್ತಾರೆಂದು. ಅವಶ್ಯವಾಗಿ ತಂದೆ ಬಂದು ಜ್ಞಾನವನ್ನು ಕೊಟ್ಟು ಸದ್ಗತಿಯನ್ನು ಮಾಡುತ್ತಾರೆ ಅಂದಾಗ ಈಗ ಅಜ್ಞಾನ ಇದೆ ಅಲ್ವಾ? ಇದಕ್ಕೆ ಅಜ್ಞಾನ ಅಂಧಕಾರ ಎಂದು ಹೇಳಲಾಗುವುದು. ಅಜ್ಞಾನ ಇರುವಂತಹವರಿಗೆ ಜ್ಞಾನ ಬೇಕಾಗಿದೆ. ಭಕ್ತಿಗೆ ಜ್ಞಾನ ಎಂದು ಹೇಳಲಾಗುವುದಿಲ್ಲ. ಆತ್ಮನಲ್ಲಿ ಜ್ಞಾನ ಇಲ್ಲ. ಆದರೆ ಡಲ್ ಬುದ್ಧಿ ಆಗಿರುವ ಕಾರಣದಿಂದಾಗಿ ತಿಳಿದುಕೊಳ್ಳುತ್ತಾರೆ ಭಕ್ತಿಯೇ ಜ್ಞಾನ ಎಂದು. ಒಂದು ಕಡೆ ಹೇಳುತ್ತಾರೆ ಜ್ಞಾನ ಸೂರ್ಯ ಬರುವುದರಿಂದ ಪ್ರಕಾಶವಾಗುವುದು ಎಂದು. ಆದರೆ ಏನೂ ಗೊತ್ತಿಲ್ಲ. ಗಾಯನವೂ ಮಾಡುತ್ತಾರೆ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಕತ್ತಲೆ ದೂರವಾಗುವುದೆಂದು. ಯಾರಿಗೋಸ್ಕರ ಹೇಳ್ತಾರೆ ಜ್ಞಾನ ಸೂರ್ಯ ಎಂದು? ಅವರು ಯಾವಾಗ ಬರ್ತಾರೆ ಇದೇನೂ ಗೊತ್ತಿಲ್ಲ. ಪಂಡಿತರು ಇರ್ತಾರೆ, ಅವ್ರು ಹೇಳ್ತಾರೆ ಯಾವಾಗ ಕಲಿಯುಗ ಪೂರ್ತಿ ಆಗತ್ತೆ ಆಗ ಪ್ರಕಾಶವಾಗುವುದು ಎಂದು. ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಮಕ್ಕಳು ನಂಬರ್ ವಾರ್ ಆಗಿ ತಿಳಿದುಕೊಂಡಿದ್ದೀರಾ. ಶಿಕ್ಷಕರು ಮಕ್ಕಳಿಗೆ ಓದಿಸುತ್ತಾರೆ. ಏಕರಸವಾಗಿ ಮಕ್ಕಳು ಓದುವುದಿಲ್ಲ. ವಿದ್ಯಾಭ್ಯಾಸದಲ್ಲಿ ಸಮಾನವಾದ ಅಂಕಗಳು ಯಾವಾಗಲೂ ಇರುವುದಿಲ್ಲ. ಎಲ್ಲರೂ ಒಂದೇ ಸಮಾನ ಅಂಕಗಳನ್ನು ಪಡೆಯುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಬಂದಿದ್ದಾರೆ. ಈಗ ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಈಗಲೇ ತಂದೆಯಿಂದ ಜ್ಞಾನ ಪಡೆಯಬೇಕು ಮತ್ತು ಯೋಗವನ್ನು ಕಲಿಯಬೇಕು. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆ ಹೇಳುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಬಂದು ಈ ಶರೀರದ ಲೋನ್ ತೆಗೆದುಕೊಳ್ಳುತ್ತೇನೆ. ಅಂದರೆ ಅರ್ಥ ಪ್ರಕೃತಿಯ ಆಧಾರವನ್ನು ಪಡೆದುಕೊಳ್ಳುತ್ತೇನೆ. ಗೀತೆಯಲ್ಲಿಯೂ ಈ ಅಕ್ಷರವಿದೆ. ಬೇರೆ ಯಾವುದೇ ಶಾಸ್ತ್ರದ ಹೆಸರನ್ನು ಬಾಬಾರವರು ತೆಗೆದುಕೊಳ್ಳುವುದಿಲ್ಲ. ಇದು ಒಂದೇ ಗೀತೆಯಾಗಿದೆ. ಇದಿರುವುದೇ ರಾಜಯೋಗದ ವಿದ್ಯಾಭ್ಯಾಸ. ಹೆಸರಿಡಲಾಗಿದೆ ಗೀತೆ ಎಂದು. ಇದರಲ್ಲಿ ಮೊಟ್ಟ ಮೊದಲು ಬರೆಯಲಾಗಿದೆ ಭಗವಾನು ವಾಚ ಎಂದು. ಈಗ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು? ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ನಿರಾಕಾರಿ ಪ್ರಪಂಚದಲ್ಲಿ ಇರುವವರಾಗಿದ್ದಾರೆ. ಅಲ್ಲಿ ನಾವು ಆತ್ಮರು ಇರುತ್ತೇವೆ. ಸೂಕ್ಷ್ಮವತನಕ್ಕೆ ಪ್ರಪಂಚ ಎಂದು ಹೇಳುವುದಿಲ್ಲ. ಇದಾಗಿದೆ ಸ್ಥೂಲ ಸಾಕಾರ ಪ್ರಪಂಚ. ಅದಾಗಿದೆ ಆತ್ಮಗಳ ಪ್ರಪಂಚ. ಆಟ ಪೂರ್ತಿ ಇಲ್ಲಿ ನಡೆಯುತ್ತೆ. ನಿರಾಕಾರಿ ಪ್ರಪಂಚದಲ್ಲಿ ಆತ್ಮರು ಎಷ್ಟು ಚಿಕ್ಕದಾಗಿ ಇರುತ್ತಾರೆ. ನಂತರ ಪಾತ್ರ ಮಾಡಲು ಬರುತ್ತಾರೆ. ಈ ವಿಚಾರಗಳನ್ನು ತಾವು ಮಕ್ಕಳು ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬೇಕು. ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದು. ವೇದ ಶಾಸ್ತ್ರಗಳಿಗೆ ಹೇಳಲಾಗುತ್ತೆ ಭಕ್ತಿ ಎಂದು, ಜ್ಞಾನ ಅಲ್ಲ.
ನಿಮ್ಮ ಹೋಲಿಕೆ ಸಾಧು ಸಂತರ ಜೊತೆ ಅಷ್ಟು ಮಾಡಲಾಗುವುದಿಲ್ಲ. ಬಾಬರವರು ಸಹ ಬಹಳ ಸಾಧು ಸಂತರ ಸಂಘ ಮಾಡಿದ್ರು. ಅಂದರೆ ಶಿವಬಾಬಾ ಬರಕ್ಕೆ ಮುಂಚೆ ಭಾಳ ಗುರುಗಳನ್ನಾಗಿ ಮಾಡಿಕೊಂಡಿದ್ರು. ಸನ್ಯಾಸಿಗಳನ್ನು ಬ್ರಹ್ಮಬಾಬಾ ಕೇಳ್ತಾ ಇದ್ರು, ನೀವು ಯಾಕೆ ಸನ್ಯಾಸ ಮಾಡಿದ್ದೀರಾ, ಮನೆ ಮಟ್ಟವನ್ನು ಏಕೆ ತ್ಯಜಿಸಿದ್ದೀರಾ ಎಂದು ಹೇಳ್ತಾ ಇದ್ರು. ವಿಕಾರಗಳಿಂದ ಬುದ್ಧಿ ಭ್ರಷ್ಟವಾಗತ್ತೆ, ಅದಕ್ಕೆ ನಾವು ಮನೆ ಮಟ್ಟವನ್ನು ತ್ಯಜಿಸಿದ್ದೇವೆ ಎಂದು. ಒಳ್ಳೆಯದು, ಕಾಡಲ್ಲೂ ಹೋಗಿ ಇರ್ತೀರಾ, ಮತ್ತೆ ಮನೆ ಮಟ್ಟದ ನೆನಪು ಬರುವುದಿಲ್ಲವೇ ಎಂದು ಕೇಳುತ್ತಾ ಇದ್ರು. ಆಗ ಹೇಳ್ತಾ ಇದ್ರು, ಹಾ ಬರುತ್ತೆ ಎಂದು. ಬಾಬ್ರವ್ರು ನೋಡಿದ್ದಾರೆ, ಒಬ್ಬ ಸನ್ಯಾಸಿ ಮತ್ತೆ ವಾಪಸ್ ಮನೆಗೆ ಬಂದು ಬಿಟ್ಟಿದ್ರು. ಇದು ಸಹ ಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಮನುಷ್ಯರು ವಾನಪ್ರಸ್ಥ ಅವಸ್ಥೆಯಲ್ಲಿ ಯಾವಾಗ ಹೋಗ್ತಾರೆ ಅಂದರೆ ಯಾವಾಗ ವೃದ್ಧಾವಸ್ಥೆಯಲ್ಲಿ ಇರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ವಾನಪ್ರಸ್ಥ ಮಾಡುವುದಿಲ್ಲ. ಕುಂಭಮೇಳದಲ್ಲಿ ಬಹಳ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ, ಔಷಧಗಳನ್ನು ಅವರಿಗೆ ತಿನ್ನಿಸ್ತಾರೆ, ಅದರಿಂದ ಕರ್ಮೇಂದ್ರಿಯಗಳು ತಣ್ಣಗಾಗ್ಬಿಡತ್ತೆ. ನಿಮ್ಮದಂತೂ ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವುದಾಗಿದೆ. ಸಾಧು ಸನ್ಯಾಸಿಗಳು ಔಷಧವನ್ನು ತಿಂದು ವಿಕಾರಗಳ ಮೇಲೆ ವಿಜಯ ಪಡೀತಾರೆ, ತಮ್ಮ ಕರ್ಮೇಂದ್ರಿಯಗಳನ್ನು ಶೀತಲವಾಗಿ ಇಟ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವಂತೂ ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶಪಡಿಸ್ಕೊಳ್ತೀರಾ. ಯೋಗ ಬಲದಿಂದ ವಶ ಆಗ್ತಾ ಕೊನೆಗೆ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗತ್ತೆ. ಕೆಲವರು ಹೇಳ್ತಾರೆ, ಬಾಬಾ ಮಾಯೆ ಬಹಳ ಬೇಜಾರು ಮಾಡಿಸತ್ತೆ ಎಂದು. ಸತ್ಯಯುಗದಲ್ಲಿ ಆ ರೀತಿ ಇರುವುದಿಲ್ಲ. ಕರ್ಮೇಂದ್ರಿಯಗಳು ವಶದಲ್ಲಿ ಯಾವಾಗಿರುತ್ತೆ ಈಗ ಅಂದರೆ ಯಾವಾಗ ಯೋಗದಲ್ಲಿ ತಾವು ಪಕ್ಕಾ ಆಗುತ್ತೀರಾ, ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ಇದರಲ್ಲಿ ಬಹಳ ಪರಿಶ್ರಮವಿದೆ. ಅಲ್ಲಿ ಆ ರೀತಿ ಕೆಟ್ಟ ಕೆಲಸಗಳು ಸತ್ಯಯುಗದಲ್ಲಿ ಮಾಡುವುದಿಲ್ಲ. ತಂದೆ ಬಂದಿದ್ದಾರೆ ಈ ರೀತಿ ಸ್ವರ್ಗಧಾಮದಲ್ಲಿ ಕರೆದುಕೊಂಡು ಹೋಗಲು, ತಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಮಾಯೆ ತಮ್ಮನ್ನು ಅಯೋಗ್ಯರನ್ನಾಗಿ ಮಾಡಿದೆ ಅಂದರೆ ಅರ್ಥ ಸ್ವರ್ಗ ಜೀವನ್ಮುಕ್ತಿ ಧಾಮದಲ್ಲಿ ಹೋಗಲು ಯೋಗ್ಯರಿಲ್ಲ. ಈಗ ತಂದೆ ಕುಳಿತು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲು ಪವಿತ್ರತೆ ಬೇಕು. ಗಾಯನವೂ ಇದೆ, ಬಾಬಾ ನಾವು ಪತಿತರಾಗಿದ್ದೇವೆ, ನಮ್ಮನ್ನು ನೀವು ಪಾವನರನ್ನಾಗಿ ಮಾಡಿ. ಪಾವನರು ಎಂದರೆ ಅರ್ಥ ಪವಿತ್ರರು. ಗಾಯನವೂ ಇದೆ, ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಕುಡಿಯುತ್ತೀರಾ? ಅದರ ವಿಕಾರಗಳ ಹೆಸರೇ ಆಗಿದೆ ವಿಷ. ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಕೊಡುತ್ತದೆ. ಇದಾಗಿದೆ ಡ್ರಾಮಾ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆ ಎಷ್ಟು ಬಾರಿ ಬರುತ್ತಾರೆ, ತಾವು ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ, ತಾವು ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಾ, ತಂದೆಯೇ ತಯಾರು ಮಾಡುತ್ತಾರೆ. ಆತ್ಮ ಪವಿತ್ರವಿದ್ದಾಗ ಆಯುಷು ಜಾಸ್ತಿ ಇರುತ್ತೆ, ಹೆಲ್ತು, ವೆಲ್ತು, ಹ್ಯಾಪಿನೆಸ್ ಎಲ್ಲ ಸಿಗತ್ತೆ. ಇದು ಸಹ ತಾವು ಬೋರ್ಡಲ್ಲಿ ಬರೆಯಬಹುದು. ಆರೋಗ್ಯ, ಐಶ್ವರ್ಯ, ಸಂತೋಷ ಇದೆಲ್ಲ 21 ಜನ್ಮಗಳಿಗಾಗಿ ಸಿಗತ್ತೆ ಎಂದು. ತಂದೆಯಿಂದ ಈ ಆಸ್ತಿ ಸಿಗತ್ತೆ 21 ಜನ್ಮಗಳಿಗಾಗಿ, ಮನೆತನಗಳಿಗಾಗಿ. ಕೆಲವು ಮಕ್ಕಳು ಬೋರ್ಡ್ ಹಾಕೋದಕ್ಕೂ ಸಹ ಭಯಪಡ್ತಾರೆ. ಬೋರ್ಡ್ ಅಂತೂ ಎಲ್ಲರ ಮನೆ ಮೇಲೆ ಇರಲೇಬೇಕು ಅಂತಾರೆ ಬಾಬ್ರವರು. ಹೇಗೆ ಸರ್ಜನ್ ಮಕ್ಕಳು ಇರ್ತಾರಲ್ವ, ಈಗ ಬೇರೆಯವರೆಲ್ಲರೂ ಬೋರ್ಡ್ ಹಾಕ್ಕೊಳ್ತಾರೆ. ಬಿಸ್ನೆಸ್ ಮಾಡುವವರೆಲ್ಲರೂ ಕೂಡ ಅವ್ರ ಮನೆ ಮೇಲೂ ಬೋರ್ಡ್ ಹಾಕ್ಕೊಳ್ತಾರೆ, ಶಾಪ್ ಮೇಲೂ ಬೋರ್ಡ್ ಹಾಕ್ಕೊಳ್ತಾರೆ, ಇಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲೆಲ್ಲ ಬೋರ್ಡ್ ಹಾಕ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಕೆಲವು ಬಾಬನ ಮಕ್ಕಳು ಬೋರ್ಡ್ ಹಾಕ್ಕೊಳ್ಳೋಕ್ಕೆ ನಾಚಿಕೆ ಮಾಡ್ಕೊಳ್ತಾರೆ, ಭಯ ಪಟ್ಕೊಳ್ತಾರೆ. ನೀವು ಸರ್ಜನ್ನ ಮಕ್ಕಳಾಗಿದ್ದೀರಾ ಅಲ್ವಾ, ತಾವು ಸರ್ಜನ್ನ ಮಕ್ಕಳಾಗಿದ್ದೀರಾ ಅಲ್ವಾ, ತಮಗೆ ಆರೋಗ್ಯ, ಐಶ್ವರ್ಯ, ಖುಷಿ ಎಲ್ಲ ಸಿಗತ್ತೆ ಅಂದಾಗ ತಾವು ಅನ್ಯರಿಗೂ ಕೊಡಬಹುದಲ್ವಾ ಅಂದಾಗ ಯಾಕೆ ಬೋರ್ಡ್ ಹಾಕಲ್ಲ, ಬೋರ್ಡಲ್ಲಿ ಯಾಕೆ ಬರೆಯೋದಿಲ್ಲ? ಮನುಷ್ಯರು ಬಂದು ತಿಳ್ಕೊಳ್ಬೇಕಲ್ವ. ಭಾರತದಲ್ಲಿ ಇವತ್ತಿನಿಂದ 5000 ವರ್ಷಗಳಿಗೆ ಮೊದಲು ಆರೋಗ್ಯ, ಐಶ್ವರ್ಯ, ಪವಿತ್ರತೆ ಇತ್ತು ಎಂದು. ಬೇಹದ್ದಿನ ತಂದೆಯ ಆಸ್ತಿ 1 ಸೆಕೆಂಡಿನಲ್ಲಿ ಸಿಗುವುದು. ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ. ತಾವು ಕುಳಿತು ತಿಳಿಸಿಕೊಡಿ, ಇದೇ ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಇವರ ರಾಜ್ಯ ಇತ್ತು, ನಂತರ ಅದು ಎಲ್ಲಿ ಹೋಯಿತು? 84 ಜನ್ಮಗಳು ಮೊದಲು ಇವರು ಪಡೆಯುತ್ತಾರೆ. ನಂಬರ್ ವಾರ್ ಅಲ್ವಾ? ಮತ್ತೆ ಇವರೇ ಲಾಸ್ಟಲ್ಲಿ ಬರ್ತಾರೆ, ಲಕ್ಷ್ಮೀನಾರಾಯಣರೇ. ತಂದೆ ಹೇಳ್ತಾರೆ, ಈಗ ನಿಮ್ಮದು 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ,
ಮತ್ತೆ ಪ್ರಾರಂಭವಾಗತ್ತೆ. ಬೇಹದ್ದಿನ ತಂದೆಯೇ ಬಂದು ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ತಂದೆ ಹೇಳುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪಾವನರಾಗುತ್ತೀರಾ. 84 ಜನ್ಮಗಳನ್ನು ತಿಳಿದು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಆದರೆ ವಿದ್ಯಾಭ್ಯಾಸ ಬೇಕಾಗಿದೆ. ತಮಗೆ ಹೇಳಲಾಗತ್ತೆ ಸ್ವದರ್ಶನ ಚಕ್ರಧಾರಿಗಳೆಂದು. ಹೊಸಬರು ಯಾರು ಇದನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ. ಆತ್ಮನಿಗೆ ಆತ್ಮ ಎಂದು ಹೇಳಲಾಗತ್ತೆ. ನಾವು ಆತ್ಮರು ಏನು ಪವಿತ್ರರಾಗಿದ್ದೀವಿ. ಪ್ರಾರಂಭದಿಂದ ಹಿಡಿದು 84 ಜನ್ಮಗಳನ್ನು ಪಡೆದಿದ್ದೇವೆ. ತಂದೆ ಇದೆಲ್ಲವನ್ನ ತಿಳಿಸುತ್ತಿದ್ದಾರೆ. ತಾವು ಮೊಟ್ಟ ಮೊದಲು ಭಕ್ತಿಯಲ್ಲಿ ಶಿವನ ಭಕ್ತಿಯನ್ನು ಪ್ರಾರಂಭಿಸುತ್ತೀರಾ. ತಾವಂತೂ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ. ತಂದೆಯ ವಿನಃ ಬೇರೆ ಯಾರೂ ಇದನ್ನು ತಿಳಿಸಲಾಗುವುದಿಲ್ಲ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಮೊಟ್ಟ ಮೊದಲು ಈ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಯಾರಾದರೂ ಶ್ರೀಮಂತರಿದ್ದರೆ ಹೇಳ್ತಾರಲ್ವ, ಹಿಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿರಬಹುದು, ಅದಕ್ಕೆ ಈ ಜನ್ಮದಲ್ಲಿ ಶ್ರೀಮಂತರಿದ್ದಾರೆಂದು. ಯಾರಾದರೂ ರೋಗಿಗಳಾಗಿದ್ದರೆ ಹೇಳ್ತಾರೆ, ಇವರು ಹಿಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ, ಅದರ ಲೆಕ್ಕಾಚಾರ ಈಗ ಅನುಭವಿಸ್ತಾ ಇದ್ದಾರೆ ಎಂದು. ಒಳ್ಳೆಯದು. ಈ ಲಕ್ಷ್ಮೀನಾರಾಯಣರು ಯಾವ ಕರ್ಮ ಮಾಡಿದ್ರು? ಈ ರೀತಿ ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆದಿದ್ದಾರೆ. ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಇವರ 84 ಜನ್ಮ ಪೂರ್ಣವಾಗಿದೆ. ಮತ್ತು ಫಸ್ಟ್ ನಂಬರಲ್ಲಿ ಬರಬೇಕಾಗಿದೆ. ಭಗವಂತ ಸಂಗಮ ಯುಗದಲ್ಲಿಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಂತರ ತಾವು ಮರೆತು ಹೋಗುತ್ತೀರಾ. ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ತಂದೆಯೇ ತಿಳಿಸುತ್ತಾರೆ. ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮವೇ ಆಗುವುದು. ಸತ್ಯಯುಗದಲ್ಲಿ ಪ್ರತಿ ಕರ್ಮ ಅಕರ್ಮವೇ ಆಗುವುದು. ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ, ವಿಕಾರಗಳು ಇರುವುದಿಲ್ಲ. ಅಲ್ಲಿರುವುದೇ ಯೋಗ ಬಲ. ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಅವಶ್ಯವಾಗಿ ಪವಿತ್ರ ಪ್ರಪಂಚ ಬೇಕಾಗಿದೆ. ಹಳೆಯ ಪ್ರಪಂಚಕ್ಕೆ ಅಪವಿತ್ರ ಪ್ರಪಂಚ, ಹೊಸ ಪ್ರಪಂಚಕ್ಕೆ ಪವಿತ್ರ ಪ್ರಪಂಚವೆಂದು ಹೇಳಲಾಗುವುದು. ಅದಾಗಿದೆ ನಿರ್ವಿಕಾರಿ ಪ್ರಪಂಚ, ಇದಾಗಿದೆ ವಿಕಾರಿ ಪ್ರಪಂಚ. ತಂದೆಯೇ ಬಂದು ವೇಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ. ಸತ್ಯಯುಗ ಶಿವಾಲಯವಾಗಿದೆ. ಶಿವ ತಂದೆ ಬಂದು ತಮಗೆ ಸತ್ಯಯುಗಕ್ಕಾಗಿ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ತಾವು ಕೇಳಬಹುದು, ನಿಮಗೆ ಗೊತ್ತಾ ಇವರಿ ಪದವಿ ಹೇಗೆ ಪಡೆದರು ಎಂದು? ವಿಶ್ವಕ್ಕೆ ಮಾಲೀಕರು ಹೇಗಾದರು? ತಂದೆ ಹೇಳುತ್ತಾರೆ, ನೀವು ಸಹ ತಿಳ್ಕೊಂಡಿರಲಿಲ್ಲ, ನಾನು ನಿಮಗೆ ಬಂದು ತಿಳಿಸ್ತಾ ಇದ್ದೀನಿ. ಬೇರೆಯವ್ರಿಗೂ ನಾವು ಹೇಳಬೇಕು, ಭಗವಂತ ಬಂದು ತಿಳಿಸ್ಕೊಡ್ತಾ ಇದ್ದಾರೆ ಈ ಮಹಾವಾಕ್ಯಗಳನ್ನು. ನೀವು ತಂದೆಯ ಮಕ್ಕಳೇ ಈ ರೀತಿ ಹೇಳಬಲ್ಲಿರಿ. ನಾವು ಹೇಳುತ್ತೀವಿ ನಿಮಗೆ ಇವರು ಹೇಗೆ ಈ ಪದವಿಯನ್ನು ಪಡೆದರೆಂದು. ಈ ಲಕ್ಷ್ಮೀನಾರಾಯಣರೇ ಪೂರ್ತಿ 84 ಜನ್ಮಗಳನ್ನು ಪಡೆದು ಪುನಃ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಿದ್ದಾರೆ. ಮತ್ತು ರಾಜ್ಯವನ್ನು ತಂದೆಯಿಂದ ಪಡೆಯುತ್ತಾರೆ. ತಂದೆಯೇ ಬಂದು ರಾಜಯೋಗ ಕಲಿಸಿ ರಾಜ್ಯವನ್ನು ಕೊಡುತ್ತಾರೆ. ಅವರಿಗೆ ಮೊದಲು ನಂಬರ್ 1 ಪತಿತರಿದ್ದರು. ಅಂದರೆ ಬಾಬಾ ಬರಕ್ಕೆ ಮುಂಚೆ ನಂಬರ್ 1 ಪತಿತರಿದ್ದರು. ನಂತರ ನಂಬರ್ 1 ಪಾವನರಾಗಿದ್ದಾರೆ. ಪೂರ್ತಿ ರಾಜಧಾನಿ ಇದೆ ಅಲ್ವಾ? ನಿಮ್ಮ ಚಿತ್ರಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ. ಇವರಿಗೆ ರಾಜಯೋಗವನ್ನು ಕಲಿಸಿದವರು ಯಾರು ಎಂಬುದು. ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಆಗಿದ್ದಾರೆ. ದೇವತೆಗಳು ಕಲಿಸಲಾಗುವುದಿಲ್ಲ, ಭಗವಂತನೇ ಕಲಿಸುತ್ತಾರೆ. ತಂದೆಗೆ ಜ್ಞಾನಪೂರ್ಣ ಎಂದು ಹೇಳಲಾಗುವುದು. ತಂದೆ ಶಿಕ್ಷಕ ಸದ್ಗುರು ಎಂದು ಹೇಳಲಾಗುವುದು. ಈ ಎಲ್ಲ ಮಾತುಗಳನ್ನು ಅವರೇ ತಿಳಿದುಕೊಳ್ಳುತ್ತಾರೆ ಯಾರು ಪ್ರಾರಂಭದಿಂದ ಶಿವನ ಭಕ್ತಿಯನ್ನು ಮಾಡಿರುತ್ತಾರೆ. ಮಂದಿರಗಳನ್ನು ಮಾಡುವವರ ಜೊತೆಯಲ್ಲಿ ತಾವು ಕೇಳಬಹುದು, ನೀವು ಈ ಮಂದಿರವನ್ನು ತಯಾರು ಮಾಡಿದ್ದೀರಾ? ಈ ದೇವಿ ದೇವತೆಗಳು ಈ ಪದವಿಯನ್ನು ಹೇಗೆ ಪಡೆದರು? ಇವರಿಗೆ ರಾಜ್ಯ ಯಾವಾಗ ಇತ್ತು ಮತ್ತು ಎಲ್ಲಿ ಹೋಯಿತು? ಈಗ ಇವರೆಲ್ಲಿದ್ದಾರೆ? ತಾವು 84 ಜನ್ಮಗಳ ಕಥೆಯನ್ನು ಹೇಳಿದಾಗ ಎಲ್ಲರೂ ಬಹಳ ಖುಷಿಯಾಗುತ್ತಾರೆ. ಚಿತ್ರಗಳು ಪಾಕೆಟಲ್ಲಿ ಇಟ್ಕೊಂಡಿರಬೇಕು. ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು. ಪ್ರಾರಂಭದಿಂದ ಯಾರು ಶಿವನ ಭಕ್ತಿ ಮಾಡಿರುತ್ತಾರೆ
ಅವರು ಕೇಳಿದ ಕೂಡಲೇ ಖುಷಿಯಾಗುತ್ತಾರೆ. ತಾವು ತಿಳಿದುಕೊಳ್ಳುತ್ತೀರಾ ಇವರು ನಮ್ಮ ಕುಲದವರೆಂದು. ದಿನ ಪ್ರತಿದಿನ ಬಾಬಾರವರು ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ. ಈಗ ತಮಗೆ ತಿಳುವಳಿಕೆ ಸಿಕ್ಕಿದೆ, ಪರಂಪಿತ ಪರಮಾತ್ಮನೇ ಸರ್ವರ ಸದ್ಗತಿದಾತ ಆಗಿದ್ದಾರೆ. 21 ಜನ್ಮಗಳಿಗಾಗಿ ಸತ್ಯಯೋಗಿ ರಾಜ್ಯ ಭಾಗ್ಯ ಸಿಗುವುದು. 21 ಜನ್ಮಗಳ ಆಸ್ತಿ ಈ ವಿದ್ಯಾಭ್ಯಾಸದಿಂದಲೇ ಸಿಗುವುದು. ಟಾಪಿಕ್ಸ್ ಅಂತೂ ಬಹಳ ಇದೆ. ವೇಶ್ಯಾಲಯ ಮತ್ತು ಶಿವಾಲಯವೆಂದು ಯಾವುದಕ್ಕೆ ಹೇಳಲಾಗತ್ತೆ? ಈ ಟಾಪಿಕ್ ಬಗ್ಗೆ ನಾವು ಪರಂಪಿತ ಪರಮಾತ್ಮನ ಜೀವನ ಕಥೆಯನ್ನು ಹೇಳುತ್ತೀವಿ ಅಂತ ಹೇಳಬೇಕು. ಲಕ್ಷ್ಮೀನಾರಾಯಣರ 84 ಜನ್ಮಗಳ ಕತೆ, ಇದು ಸಹ ಒಂದು ವಿಷಯವಿದೆ. ಇದ್ರ ಬಗ್ಗೆನೂ ತಿಳಿಸಬಹುದು. ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಮತ್ತು ಅಶಾಂತಿ ಹೇಗಾಯಿತು, ಈಗ ಪುನಃ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತಿದೆ, ಇದು ಸಹ ವಿಷಯವಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಅನ್ಯರಿಗೆ ತಿಳಿಸಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈಗ ಉತ್ತಮ ಪುರುಷರಾಗಲು ನೆನಪಿನ ಬಲದಿಂದ ಆತ್ಮನನ್ನು ಪವಿತ್ರ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಎರಡನೇ ಪಾಯಿಂಟು, ಜ್ಞಾನವಂತರಾಗಿ ಆತ್ಮರನ್ನು ಜಾಗೃತಪಡಿಸುವ ಸೇವೆ ಮಾಡಬೇಕು. ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು. ಶ್ರೀಮತದಂತೆ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ವರದಾನ ಪಾಯಿಂಟ್, ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕತೆಯ ಪ್ರಭಾವದಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶೇಷ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ. ಹೇಗೆ ಯಾವುದಾದ್ರೂ ಸೀಸನ್ ಇರುತ್ತೆ ಅಂದಾಗ ಆ ಸೀಸನ್ನಿಂದ ಬಚಾವಾಗಲಿಕ್ಕೆ ಅದೇ ಪ್ರಮಾಣವಾಗಿ ಅಟೆನ್ಷನ್ ನೀಡಲಾಗತ್ತೆ. ಹೇಗೆ ಮಳೆ ಬರ್ತಿದೆ ಅಂದರೆ ಛತ್ರಿ ಇಟ್ಕೊಳ್ತೀವಿ, ರೈನ್ ಕೋಟ್ ಇಟ್ಕೊಳ್ತೀವಿ, ಈ ಗಮನ ಇರುತ್ತೆ. ಚಳಿ ಬಂತು ಅಂದರೆ ಬೆಚ್ಚಗಿರುವಂತಹ ವಸ್ತ್ರಗಳನ್ನು ಧರಿಸುತ್ತೇವೆ, ಶಾಲು ಸ್ವೆಟರು. ಹಾಗೆಯೇ ವರ್ತಮಾನ ಸಮಯದಲ್ಲಿ ಮನಸ್ಸು ಬುದ್ಧಿಯಲ್ಲಿ ನೆಗೆಟಿವ್ ಭಾವ ಮತ್ತು ಭಾವನೆಯನ್ನು ಹುಟ್ಟುಹಾಕುವಂತಹ ವಿಶೇಷ ಕಾರ್ಯ ಮಾಯೆ ಮಾಡ್ತಾ ಇದೆ. ಆದ್ದರಿಂದ ವಿಶೇಷವಾಗಿ ಸುರಕ್ಷತೆಯ ಸಾಧನವನ್ನು ತಮ್ಮದಾಗಿಸಿಕೊಳ್ಳಿ. ವರ್ತಮಾನ ಸಮಯದಲ್ಲಿ ಮನಸ್ಸು ಬುದ್ಧಿಯಲ್ಲಿ ನೆಗೆಟಿವ್ ನಕಾರಾತ್ಮಕ ಭಾವ ಮತ್ತು ಭಾವನೆಯನ್ನು ಹುಟ್ಟಿಸುವಂತಹ ವಿಶೇಷ ಕಾರ್ಯ ಮಾಯೆ ಮಾಡ್ತಿದೆ. ಅದಕ್ಕೋಸ್ಕರ ವಿಶೇಷವಾಗಿ ಸುರಕ್ಷತೆಯ ಸಾಧನವನ್ನು ತಮ್ಮದಾಗಿಸಿಕೊಳ್ಳಿ. ಇದರ ಸಹಜ ಸಾಧನವಾಗಿದೆ ಒಂದೇ ಪಾಯಿಂಟ್ ಸ್ವರೂಪ, ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿರಿ. ಆಶ್ಚರ್ಯ ಅಥವಾ ಪ್ರಶ್ನೆ ಚಿಹ್ನೆಗೆ ಬದಲಾಗಿ ಬಿಂದು ಇಡಿ ಅಂದರೆ ಅರ್ಥ ವಿಶೇಷ ಆತ್ಮ ಆಗಬೇಕು. ಸ್ಲೋಗನ್: ಯಾರು ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಜಿ ಆಜೂರ್ ಮಾಡುತ್ತಾರೆ ಅವರೇ ಆಜ್ಞಾಕಾರಿಗಳು. ಓಂ ಶಾಂತಿ.